ನಿವೃತ್ತ ಪೊಲೀಸ್ ಅಧಿಕಾರಿ ಪತ್ನಿಯ ಸರವನ್ನ ಕದ್ದು ಸರಗಳ್ಳರು ಎಸ್ಕೇಪ್ ಆಗಿದ್ದಾರೆ. ಬೈಕ್ನಲ್ಲಿ ಬಂದಂತಹ ಇಬ್ರು ಇಂಥದ್ದೊಂದು ಕೃತ್ಯವನ್ನ ಎಸಗಿರುವುದು ಚಿತ್ರದುರ್ಗದ ಹಿರಿಯೂರು ನಗರದಲ್ಲಿ ಈ ರೀತಿ ಚೈನ್ ಸ್ನ್ಯಾಚ್ ಪ್ರಕರಣ ನಡೆದಿದೆ. ನಿನ್ನೆ ರಾತ್ರಿ 8:39 ನಡೆದಿರುವಂತಹ ಕೃತ್ಯ ಇದು. ವಾಕಿಂಗ್ ಮಾಡ್ತಾ ಇದ್ದಂತಹ ಟೈಮ್ನಲ್ಲಿ ಬೈಕ್ನಲ್ಲಿ ಬಂದಂತಹ ಇಬ್ರು ನಿವೃತ್ತ ಪೊಲೀಸ್ ಅಧಿಕಾರಿಯ ಪತ್ನಿಯ ಸರವನ್ನ ಕಳ್ತನ ಮಾಡಿದ್ದಾರೆ. ಅವರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಿರಿಯೂರು ನಗರ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಚಿತ್ರದುರ್ಗದ ಹಿರಿಯೂರು ನಗರದಲ್ಲಾಗಿರುವಂತಹ ಘಟನೆ. ಮಹಿಳೆ ವಾಕ್ ಮಾಡ್ತಿರ್ತಾರೆ. ನಿವೃತ್ತ ಪೊಲೀಸ್ ಅಧಿಕಾರಿಯ ಪತ್ನಿ ರಾತ್ರಿ 8:30 ಸುಮಾರು ವಾಕ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ಬೈಕ್ ಬರುತ್ತೆ. ಬೈಕ್ನಲ್ಲಿ ಇಬ್ರು ಇರ್ತಾರೆ. ಬೈಕ್ ಏನ್ ತೀರಾ ಸ್ಲೋ ಏನ್ ಆಗೋದಿಲ್ಲ. ಬಂದವರು ಟಕ್ ಅಂತ ಸೆಕೆಂಡ್ಸ್ ನಲ್ಲಿ ಸ್ಟಾಪ್ ಕೂಡ ಮಾಡೋದಿಲ್ಲ. ಬೈಕನ್ನ ಸ್ಲೋ ಮೂವಿಂಗ್ ನಲ್ಲೇ ಮಹಿಳೆಯ ಕತ್ತಲ್ಲಿದ್ದಂತಹ ಚಿನ್ನದ ಸರವನ್ನ ಎಗರಿಸಿ ಅಷ್ಟರಲ್ಲಿ ಸೆಕೆಂಡ್ಗಳಲ್ಲಿ ತಮ್ಮ ಕೈ ಚಳಕವನ್ನ ತೋರಿಸಿ ಇಬ್ರು ಕೂಡ ಪರಾರಿಯಾಗ್ಬಿಟ್ಟಿದ್ದಾರೆ. ಬೈಕ್ನಲ್ಲಿ ಬಂದಂತಹ ಇಬ್ಬರು ಖದೀಮರು ಯಾರು ಅನ್ನೋ ಬಗ್ಗೆ ಇನ್ನಷ್ಟೇ ತಿಳಿದು ಬರಬೇಕು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾ ಹೋಗ್ತಾರೆ. ರಾಘವೇಂದ್ರ, ನಿವೃತ್ತ ಪೊಲೀಸ್ ಅಧಿಕಾರಿಯ ಪತ್ನಿಯ ಸರವೇ ಕಳ್ತನ ಆಗಿರೋದು, ಕೃತ್ಯ ಎಸಗಿರೋರು ಯಾರು ಅನ್ನೋ ಬಗ್ಗೆ ಏನಾದ್ರೂ ಮಾಹಿತಿ ಗೊತ್ತಾಗಿದ್ಯಾ? ಹಿರಿಯೂರು ನಗರದಲ್ಲಿರುವಂತಹ ಹ್ಯಾಬಿಚುವಲ್ ಅಫೆಂಡರ್ಸ್ ಇವರು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಘಟನೆಗೆ ಸಂಬಂಧಪಟ್ಟ ಹಾಗೆ? ವಿದ್ಯಾಶ್ರೀ, ಹಿರಿಯೂರು ನಗರದ ಒಂದು ಶ್ರೀನಿವಾಸಪುರ ಏರಿಯಾದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಸದ್ಯಕ್ಕೆ ಇಡೀ ಹಿರಿಯೂರು ನಗರವನ್ನೇ ಒಂದು ಬೆಚ್ಚಿ ಬೀಳಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಹಲವು ಒಂದು ಘಟನೆಗಳಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಈ ಹಿಂದೆಯೂ ಕೂಡ ಈ ರೀತಿ ಸರಗಳ್ಳತನ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು. ಅದೇ ರೀತಿ ಬೈಕ್ ಮೇಲೆ ಬಂದಿರತಕ್ಕಂತಹ ವ್ಯಕ್ತಿಗಳು ಈ ರೀತಿ ಚೈನ್ ಸ್ನ್ಯಾಚಿಂಗ್ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿದೆ. ಆದ್ರೆ ಈ ಒಂದು ಇನ್ನೇನು ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಸಂಬಂಧಪಟ್ಟಂತೆ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಯ ಮನೆಯವರೇ ಈ ರೀತಿಯಾಗಿರ್ತಕ್ಕಂತಹ ವಾಕಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಸರಗಳ್ಳರು ಬೈಕ್ ಮೇಲೆ ಬಂದು ಈ ಸರವನ್ನ ಕಿತ್ಕೊಂಡು ಹೋಗಿರ್ತಕ್ಕಂಥದ್ದು ಸದ್ಯಕ್ಕೆ ಸಾಕಷ್ಟು ಒಂದು ಭಯವನ್ನ ಹುಟ್ಟು ಹಾಕಿದೆ. ಯಾಕಂತಂದ್ರೆ ಜನಸಾಮಾನ್ಯರಿಗೆ ಒಂದು ಕಡೆ ಈ ರೀತಿ ತೊಂದರೆಗಳಾಗ್ತಿತ್ತು. ಓಕೆ, ಈಗ ಸದ್ಯ ಪೊಲೀಸ್ನವರ ಮನೆಯವರಿಗೆ ಈ ರೀತಿ ಆಗ್ತಾ ಇದೆ ಅಂತಕ್ಕಂಥ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಒಂದು ಭಯಭೀತರಾಗಿರ್ತಕ್ಕಂಥದ್ದು ಜನ. ಅದೇ ರೀತಿ ಈ ಒಂದು ನಗರವನ್ನು ನೋಡಿದ್ರೆ ಇತ್ತೀಚೆಗೆ ಈ ಒಂದು ಕಳ್ಳತನ ಮತ್ತು ಸುಲಿಗೆ ಪ್ರಕರಣಗಳು, ಈ ರೀತಿ ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇವೆ. ಪೊಲೀಸರು ಈಗಾಗಲೇ ಸಾಕಷ್ಟು ಈ ರೀತಿ ಹೆಬಿಚುವಲ್ ಅಫೆಂಡರ್ಸ್, ಈ ರೀತಿ ಪ್ರಕರಣಗಳಲ್ಲಿ ಭಾಗಿಯಾದವರು ಯಾರಾದ್ರೂ ಈ ರೀತಿ ಮಾಡಿರ್ಬೋದಾ ಅಂತಕ್ಕಂಥ ಸಂಶಯ ಅದರ ಮೇಲೆ ಈಗಾಗಲೇ ತನಿಖೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಸದ್ಯ ಪೊಲೀಸರ ಬಲೆಗೆ ಒಂದು ಪೊಲೀಸರು ಈ ಸದ್ಯ ಈಗ ಅವರನ್ನ ಒಂದು ಬಲೆಗೆ ಕೆಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಈಗ ಟೀಮ್ ಅನ್ನ ಮಾಡಿಕೊಂಡು ತನಿಖೆಯನ್ನ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಹಿರಿಯೂರು ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.